ಬಿಜೆಪಿಗೆ ವಾಪಸ್ ಬರ್ತಾರ KS ಈಶ್ವರಪ್ಪ ಅನ್ನುವಂತ ಪ್ರಶ್ನೆ ಇದೆ. ಬಿಜೆಪಿ ಸೇರ್ಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರ ಈಶ್ವರಪ್ಪನವರು. ಯಡಿಯೂರಪ್ಪ ಬಗ್ಗೆ ಈಶ್ವರಪ್ಪ ಸಾಫ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ಅದು ಅಲ್ಲದೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದಂತ ಈಶ್ವರಪ್ಪನವರು ಮೊನ್ನೆ ರಾಘವೇಂದ್ರ ಅವರ ಮಗನ ಏನು ರಿಸೆಪ್ಷನ್ ಇತ್ತು, ಈ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಹೋಗಿದ್ರು. ಅವಾಗ ಯಡಿಯೂರಪ್ಪನವರು ಕೂಡ ತಪ್ಪಿಕೊಂಡು ಅವ್ರನ್ನ ಪ್ರೀತಿಯಿಂದ ಮಾತನಾಡಿಸಿದ್ರು. ಇವನ್ ಅವ್ರ ಮಗ ಕೂಡ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡ್ರು. ನನ್ನ ಯಡಿಯೂರಪ್ಪನವರ ಸ್ನೇಹ 40 ವರ್ಷದ್ದು. ಸ್ನೇಹ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಬೆಂಗಳೂರಿನಲ್ಲಿ ಮಾಜಿ DCM ಈಶ್ವರಪ್ಪನವರ ಹೇಳಿಕೆ, ನಾನು ಬಿಜೆಪಿಯನ್ನ ಬಿಟ್ಟು ಎಲ್ಲಿಯೂ ಹೋಗಲ್ಲ, ಬಿಜೆಪಿ ಸರು ಹೋಗುವವರೆಗೂ ಕೂಡ ನಾನು ಹೋಗಲ್ಲ. ಬೆಂಗಳೂರಿನಲ್ಲಿ ಮಾಜಿ DCM ಈಶ್ವರಪ್ಪ ಅವರ ಹೇಳಿಕೆ. ಈಶ್ವರಪ್ಪನವ್ರು ಬರ್ಲಿಕ್ಕೆ ರೆಡಿ ಆಗಿದ್ದಾರೆ, ಆದರೆ ಕರ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕು, ಅದಕ್ಕೆ ಹೈಕಮಾಂಡ್ ಒಪ್ಕೊಳ್ಬೇಕು, ಇಲ್ಲಿ ರಾಜ್ಯದ ಅಧ್ಯಕ್ಷರುಗಳು ಕೂಡ ಒಪ್ಕೊಳ್ಬೇಕಾಗಿದೆ ಅಷ್ಟೇ. ಇನ್ನು ಇದೇ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಈಶ್ವರಪ್ಪನವರು. ಇವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ರು. ಏನು ಹೇಳಿದ್ರು ಕೇಳೋಣ. ಯಾವಾಗ ಯಡಿಯೂರಪ್ಪನವರ ಮೊಮ್ಮಗನ ಮದುವೆಗೆ ಭಾಗಿಯಾದರು, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರದಲ್ಲಿ KS ಈಶ್ವರಪ್ಪನವರು ಮತ್ತೆ ಬಿಜೆಪಿಗೆ ಬರ್ತಾರೆ, ಎಲ್ಲ ಮಾತುಕತೆಗಳು ಕೂಡ ಆಂತರಿಕವಾಗಿ ನಡೆದಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನನ್ನ ಯಡಿಯೂರಪ್ಪನವರ ಸ್ನೇಹ ಸುಮಾರು 40 ವರ್ಷದ್ದು. ಅವ್ರ ಮನೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಹೋಗಿದ್ದೇನೆ. ನಮ್ಮನೆ ಎಲ್ಲ ಕಾರ್ಯಕ್ರಮಗಳು ಕೂಡ ಅವರು ಬಂದಿದ್ದಾರೆ. ಸ್ನೇಹ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಮೊನ್ನೆ ತಾನೇ ನನಗೆ ಆರೋಗ್ಯ ಸರಿ ಇರಲಿಲ್ಲ, ಆಸ್ಪತ್ರೆ ಇರ್ಬೇಕಾದ್ರೆ ಯಡಿಯೂರಪ್ಪನವರೇ ಫೋನ್ ಮಾಡಿದ್ರು. ಫೋನ್ ಮಾಡಿ ವಿಚಾರಿಸಿದ್ರು, ಅದು ಉತ್ತರ ಕೊಟ್ಟಿದ್ದೀನಿ. ಮೊನ್ನೆ ನನ್ನ ಹುಟ್ಟುಹಬ್ಬ ಆಯಿತು. ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ MP ಇಬ್ಬರೂ ಕೂಡ ಪತ್ರಿಕೆಗಳಲ್ಲಿ ಅವ್ರ ಫೋಟೋಗಳಿಗಾಗಿ ನನ್ನ ಶುಭವನ್ನು ಕೋರಿದ್ರು. ಹಂಗಂದ ತಕ್ಷಣ ನಾನು ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರನ್ನ ಕರ್ಕೊಳ್ಳೋಕ್ಕೆ ಪ್ರಯತ್ನ ನಡೆಸ್ತೇನೆ ಅಂತ ಅನ್ಕೊಡೋದು ತಪ್ಪು. ಅದೇ ರೀತಿ ಯಡಿಯೂರಪ್ಪನವರ ಮೊಮ್ಮಗ ಅಂದರೆ ರಾಘವೇಂದ್ರ MP ಅವರ ಮಗ, ಅವನ ಮದುವೆ, ಆ ಮದುವೆಗೆ ನನಗೆ ನಮ್ಮ ಮನೆಗೆ ಬಂದು ರಾಘವೇಂದ್ರ ಅವರು ಇನ್ವಿಟೇಷನ್ ಕೊಟ್ಟರು. ಹಾಗಾಗಿ ನಾನು ಆ ಮದುವೆಗೆ ಹೋಗಿ, ಎಲ್ಲ ಮದುವೆಗೆ ಹೋಗಿದ್ದೇನೆ ಅವ್ರ ಮನೆಯಲ್ಲಿ. ಅವರು ನಮ್ಮ ಮನೆ ಎಲ್ಲ ಮದುವೆಗೆ ಬಂದಿದ್ದಾರೆ. ಇದಕ್ಕೂ ನಾನು ಹೋಗಿದ್ದೆ. ಆದರೆ ಮದುವೆಗೆ ಹೋಗಿದ್ದೇನೆ, ರಾಜಕಾರಣಕ್ಕೆ ತಿರುಗಿಸಿದಾರಲ್ಲ, ಪತ್ರಿಕೆಗಳಲ್ಲಿ TV ನಲ್ಲಿ ಬಂದಿದೆಯಲ್ಲ, ಇದು ಸರಿಯಾದ್ದಲ್ಲ. ನಾನು ಯಾವ ಕಾರಣಕ್ಕೂ ಕೂಡ ಇದನ್ನು ರಾಜಕೀಯಕ್ಕೆ ಜೋಡ್ಸೋಕ್ಕೆ ನಾನು ಇಷ್ಟಪಡಲ್ಲ. ಸ್ನೇಹ ವಿಶ್ವಾಸದಿಂದ ಮದುವೆಗೆ ಹೋಗ್ತೀವಿ, ಒಳ್ಳೆ ಕಾರ್ಯಕ್ಕೆ ಹೋಗ್ತೀವಿ, ಬರ್ತೀವಿ. ಇದನ್ನು ರಾಜಕಾರಣಕ್ಕೆ ಮಾಡೋಕ್ಕೆ ಒಳ್ಳೆಯದಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ದೇಶದ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಬೇರೆ, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಬೇರೆ ಈಗ ಆಗೋಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವು ಸರಿ ಹೋಗಬೇಕು, ಇಲ್ಲಿ ನಡವಳಿಕೆಗಳು ಸರಿ ಹೋಗಬೇಕು, ಹೊಂದಾಣಿಕೆ ರಾಜಕಾರಣ ಬಿಟ್ಟು ಸಾಮೂಹಿಕ ನೇತೃತ್ವದಲ್ಲಿ ಪಕ್ಷ ಬೆಳಿಬೇಕು. ಇನ್ನು ಅನೇಕ ಅಂಶಗಳನ್ನು ನಾನು ಆಗಲೇ ತಿಳಿಸಿದ್ದೇನೆ. ಈ ಅಂಶಗಳ ಪ್ರಕಾರ ಯಾವತ್ತು ಭಾರತೀಯ ಜನತಾ ಪಾರ್ಟಿ ರಿಪೇರಿ ಆಗತ್ತೆ, ಅದಕ್ಕಲ್ಲಿ ಹೋಗುತ್ತೆ, ಆಗ ನಾನು ಭಾರತೀಯ ಜನತಾ ಪಾರ್ಟಿ ಹೋಗ್ತೀನಿ. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾನು ಹೋಗಲ್ಲ. ಇದು ನನ್ನ ತೀರ್ಮಾನ. ಯಾವುದೇ ಕೇಂದ್ರದ ನಾಯಕರು ನನ್ನ ಹತ್ರ ಇವತ್ತಿನ ತನಕ ಮಾತಾಡಿಲ್ಲ. ನಾನು ರಾಜಕಾರಣದ ಹುಟ್ಟು ಭಾರತೀಯ ಜನತಾ ಪಾರ್ಟಿಲಿ ಆಗಿರೋದು. ನಾನು ಪ್ರಾಣ ಹೋಗೋದು ಕೂಡ ಭಾರತೀಯ ಜನತಾ ಪಾರ್ಟಿಲೇ. BJP ಬಿಟ್ಟು ಎಂದೂ ಕೂಡ ನಾನು ಹೋಗೋನಲ್ಲ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.